ಮೈಸೂರು ಭಾಗದಲ್ಲೂ ಕೂಡ ವರ್ಣನ ಆರ್ಭಟ. ಜೋರು ಮಳೆಯ ಹಿನ್ನೆಲೆಯಲ್ಲಿ ಕಬಿನಿ ಜಲಾಶಯ ಭರ್ತಿ. ಪ್ರವಾಹ ಭೀತಿಯಲ್ಲಿ ಕಪಿಲಾ ನದಿ ಪಾತ್ರದ ಜನ. ಶಾಸಕ ದರ್ಶನ್ ಧ್ರುವನಾರಾಯಣ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಶಾಶ್ವತ ಪರಿಹಾರಕ್ಕಾಗಿ ತಯಾರಿಯನ್ನ ನಡೆಸಲಾಗಿದೆ. ಸುಸಜ್ಜಿತವಾದ ನಿವೇಶನಗಳನ್ನ ಗುರುತಿಸಲಾಗಿದೆ. ಡಿಸಿ ಮಟ್ಟದಲ್ಲಿ ಪತ್ರ ವ್ಯವಹಾರ ನಡೆಸಲಾಗಿದೆ. ಭರವಸೆಯಂತೆ ನಡೆದುಕೊಳ್ತೀವಿ ಅಂತ ಶಾಸಕರು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಕಬಿನಿ ಜಲಾಶಯ ಭರ್ತಿಯಾಗಿರೋದ್ರಿಂದ ಒಂದು ಸಹಜವಾಗಿಯೇ ಪ್ರಶ್ನೆಗಳಂತೂ ಇದ್ದೇ ಇರುತ್ತೆ. ಶಾಶ್ವತ ಪರಿಹಾರ ಬೇಕು ಅನ್ನುವಂಥ ಆಗ್ರಹ ಕೂಡ ಇದೆ. ಆ ಕಾರಣಕ್ಕಾಗಿ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ ಶಾಸಕರು. ಸುಸಜ್ಜಿತವಾದಂಥ ನಿವೇಶನಗಳನ್ನು ಗುರುತಿಸಲಾಗಿದೆ. ಡಿಸಿ ಮಟ್ಟದಲ್ಲಿ ಪತ್ರ ವ್ಯವಹಾರವನ್ನು ಕೂಡ ನಡೆಸಲಾಗಿದೆ. ಭರವಸೆ ಏನು ಕೊಟ್ಟಿದ್ದೀವೋ ಅದರಂತೆಯೇ ನಾವು ನಡೆದುಕೊಳ್ತೀವಿ ಅನ್ನುವಂಥ ಭರವಸೆಯನ್ನು ಶಾಸಕರು ಮತ್ತೊಮ್ಮೆ ನೀಡ್ತಾ ಇದ್ದಾರೆ. 16,000 ಈಗ ಒಳಹರಿವು, ಅದರಲ್ಲಿ ಸುಮಾರು 5,000 ಈಗ ಬರ್ತಾ ಇದೆ. ಅದನ್ನ ಮೇಂಟೈನ್ಸ್ ಆಗಿ ಸುಮಾರು 2,283 ಅಷ್ಟು ಈಗ ಮೇಂಟೈನ್ಸ್. ಸೊ ಅದರಿಂದ ಇದು ಲಾಸ್ಟ್ ಮಂತಿಂದಾನೇ ನಮಗೆ ಅರ್ಲಿ ಮಾನ್ಸೂನ್ ಶುರುವಾಗಿತ್ತು. ಸಾಕಷ್ಟು ಒಳಹರಿವು ಬರ್ತಾ ಇದೆ, ಮೇಂಟೈನೆನ್ಸ್ ಸಿಗ್ತಾ ಇದೆ. ಆದರೆ ಆತಂಕ ಇರೋದಿಲ್ಲ ಸರ್. ನುಗ್ಗುನು ಕೂಡ ಇನ್ನೂ ಈಗ ಸುಮಾರು 3.38 TMC ಅಷ್ಟು ಆಗ್ತಾ ಇದೆ. ಇನ್ನು ಕೆಪಾಸಿಟಿ ಬಂದು ಸುಮಾರು 5.44 TMC. ಅದರಿಂದ ನಮಗೆ ಸದ್ಯಕ್ಕೆ ಆತಂಕ ಇಲ್ಲ. ಇನ್ನು ಈಗಾಗಲೇ ನಾವು ನಮ್ಮ ತಹಸೀಲ್ದಾರ್ ಅವರು ಹಾಗೆ ನಮ್ಮ CMC ಕಮಿಷನರ್ ಅವರು ನಮ್ಮ ನಗರಸಭಾ ಅಧ್ಯಕ್ಷರು ಕಳೆದ ತಿಂಗಳ ನಾನು ಹಳ್ಳಿ ಮಾನ್ಸೂನ್ ನಮಗೆ ಸೆನ್ಸ್ ಆಯಿತು. ಅವಾಗಲೇ ನಾವು ತಿಳಿಸಿದ್ದೆ, ಕಮಿಟಿ ಕೂಡ ರಚನೆ ಆಗಿದೆ. ಇದಕ್ಕೆ ನಾವು ಯಾವ ರೀತಿಯಾದ ಸಿದ್ಧತೆಗಳನ್ನು ಪ್ರೀ ಮಾನ್ಸೂನ್ ನಾವು ಮಾಡ್ಕೊಬೇಕು ನಮ್ಮ ತಾಲೂಕಲ್ಲಿ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ನಮ್ಮ ಟೌನ್ ಭಾಗದಲ್ಲಿ ನಮ್ಮಲ್ಲಿ ತಗ್ಗು ಪ್ರದೇಶಗಳಿದ್ದಾವೆ, ಲೋ ಲೈನ್ ಕೂಡ ನಾವು ಜನರಿಗೆ ಅರಿವನ್ನು ಮೂಡಿಸಬೇಕಾಗುತ್ತೆ. ವಿಶೇಷವಾಗಿ ಕಳೆದ ಬಾರಿ ನಮಗೆ ಯಾವ ರೀತಿ ಫ್ಲಡ್ಡಿಂಗ್ ಆಯಿತು ಆ ಭಾಗದಲ್ಲಿ ನಾವು ಹೆಚ್ಚಿನ ರೀತಿಯ ಕ್ರಮವನ್ನು ತಗೊಳ್ಲಿಕ್ಕಾಗಿ ಅಲ್ಲಿ ಫೋರ್ಸನ್ನು ಕೂಡ ನಾವು ಮಾಡಲಿಕ್ಕೆ ನಮ್ಮ CMC ಕಮಿಷನಲ್ಲಿ ಸೂಚನೆ ಇದೆ. ಜೊತೆಗೆ ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಲ್ಲಿ ರೆಸಿಡೆನ್ಸ್ ಅಲ್ಲಿ ಅವ್ರಿಗೆ ಇವ್ಯಾಕ್ಯುಯೇಟ್ ಮಾಡಿ